ಇದೊಂದು ಸಣ್ಣ ಘಟನೆ, ಇಂಥದ್ದು ಎಲ್ಲೆಡೆಯೂ ನಡೆಯುತ್ತದೆ. ಆದರೆ ಇದೇ ಪ್ರಕರಣವನ್ನು ನಮಗೆ ಎತ್ತಿ ಹೇಳಲು ಕಾರಣವೂ ಇದೆ. ನಮ್ಮ ಮನೆಯ ಮಕ್ಕಳು ಧರ್ಮರಕ್ಷಣೆ ಅಂತ ಹೇಳಿ ಗಲಭೆ ಗದ್ದಲಗಳಲ್ಲಿ ತೊಡಗಿದ್ರೆ ಕೊನೆಗೆ ಮದುವೆಗೆ ಹೆಣ್ಣು ಸಿಗದ ಹಂತಕ್ಕೆ ಬಂದ್ಬಿಡ್ತಾರೆ. ಇಂಥದ್ದೇ ಒಂದು ಪ್ರಕರಣಕ್ಕೆ ಉದಾಹರಣೆ ಈ ಬಿಟ್ಟು ಭಜರಂಗಿ. ಬಿಟ್ಟು ಭಜರಂಗಿ ಎಂದು ಕೇವಲ ಹೆಸರು ಹೇಳಿದ್ರೆ ನಿಮಗೆ ನೆನಪಾಗ್ಲಿಕ್ಕಿಲ್ಲ. 2023ರಲ್ಲಿ ಹರಿಯಾಣದ ಮೇವಾಡ್ ಮತ್ತು ನೂಹ್ನಲ್ಲಿ ನಡೆದ ಗಲಭೆಯನ್ನು ನೆನಪಿಸಿಕೊಳ್ಳಿ. ಪೊಲೀಸರನ್ನು ಮೌಲಾನರನ್ನು ಸಾರ್ವಜನಿಕವಾಗಿ ಕೊಂದ ಘಟನೆ ಅದು. ಇದರ ಹಿಂದಿನ ರೂವಾರಿಯೇ ಈ ಬಿಟ್ಟು ಭಜರಂಗಿ. ಗೋರಕ್ಷಣೆಯ ಹೆಸರಿನಲ್ಲಿ ಜೀವನ ಪೂರ್ತಿ ಗಲಾಟೆ ಗಲಭೆ ಸಂಘರ್ಷವನ್ನೇ ನಡೆಸಿಕೊಂಡು ಬಂದ ಈ ಬಿಟ್ಟು ಭಜರಂಗಿಗೆ ಈಗ 50 ವರ್ಷ. 50 ವರ್ಷದಲ್ಲಿ ತನ್ನ ಮದುವೆಗಾಗಿ ಮಾಡಿದ ಯಾವ ಪ್ರಯತ್ನವೂ ಸಫಲವಾಗಿರಲಿಲ್ಲ. ಮದುವೆ ಪ್ರಯತ್ನ ಮುಂದುವರಿದ ಭಾಗವಾಗಿ ಇತ್ತೀಚೆಗೆ ಒಂದು ಸಂಬಂಧ ಕೂಡಿ ಬಂದಿತ್ತು. ಆ ಸಂಬಂಧವೇ ಅವನ ಮಾನ ಕಳೆದಿದೆ. 50 ವರ್ಷದ ಬಿಟ್ಟು ಭಜರಂಗಿ ತನಗೆ ಮದುವೆ ಆಗಬೇಕೆಂಬ ಆಕಾಂಕ್ಷೆಯನ್ನ ಪಕ್ಕದ ಮನೆಯವನಿಗೆ ಹೇಳಿದ್ದ. ಪಕ್ಕದ ಮನೆಯ ತನ್ನ ಪರಿಚಿತನ ಮೂಲಕ ಮದುವೆಯ ಸಂಬಂಧ ಕುದುರಿಸಿದ್ದ. फिर पड़ोसी के सामने जो सामने वाले पड़ोसी हैं उन्होंने बोला कि एक लड़की है, उसको हम अपने घर दिखाएंगे, आप देख लेना। तो पड़ोसी के साला है बंटी, अलीगढ़ में रहता है। पड़ोसी का नाम पंकज है और हरी सिंह है। उसने बोला कि आप एक लड़की है, उसको हम अपने घर बुलाते हैं, आप देख लेना उसको भी। मैंने देखा तो उसकी लगभग 38-40 साल की करीब लड़की की उम्र थी। तो मुझे ठीक है, मैंने कहा ये उम्र पर्याप्त रहेगी, कोई दिक्कत नहीं। ज़्यादा कम एज की होती तो मैं खुद ही मना कर देता, क्योंकि वो मेरी खुद 48 साल उम्र है, तो मैं छोटी बच्ची के लिए कैसे सोच लूँगा। पहली बात तो मैंने ठीक है 38-40 साल की उम्र के लगभग दिखाई दे रही थी, ठीक है। अब उन्होंने बोला कि कुछ आपको खर्चा वहन करना पड़ेगा। मैंने कहा खर्चा कैसे? कह रहा ब्यूटी पार्लर है, श्रृंगार है, मेहंदी है, मिठाई है, कपड़े लत्ते लेने पड़ेंगे, वो खर्चा आपको वहन करना पड़ेगा, क्योंकि हम सम्मान के साथ अपनी बहन को भेजेंगे आपके साथ। मैंने कोई नहीं, मैंने कि मैं देख लूँगा, जब खर्चा हो रहा तो कोई दिक्कत नहीं। श्रृंगार है, कपड़े लत्ते, लड्डू, मिठाई। तो अगले दिन का टाइम दे दिया, 30 दिन का। 30 दिन हम गए पड़ोसी के साथ, पड़ोसी मेरे साथ ही गया था। वहाँ गए स्थान तय पर, हमने बंटी को पकड़ा। बंटी ने कहा चलो चलते हैं। जिस स्थान पर तय हुआ कि स्थान में मिलेंगे, वहाँ पर जाकर देखा तो वो कुछ नहीं मिला। Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeja Publicity. ಹರಿಯಾಣದ ಬಿಟ್ಟು ಭಜರಂಗಿ ಉತ್ತರ ಪ್ರದೇಶದ ಅಲಿಗಢಕ್ಕೆ ಹೋಗಿ ಮದುವೆ ಮಾಡಿಕೊಳ್ಬೇಕಿತ್ತು. ಮದುವೆ ದಿನ ಬಂದೇ ಬಿಟ್ಟಿತು. ಬಿಟ್ಟು ಭಜರಂಗಿ ತನ್ನ ಬಳಗದೊಂದಿಗೆ ಹೆಣ್ಣಿನ ಮನೆಗೆ ಹೋದ. ಅಲ್ಲಿ ಹೋದಾಗ ಆ ಹುಡುಗಿ ಇವನೊಂದಿಗೆ ಮದುವೆಗೆ ನಿರಾಕರಿಸಿದ್ದಳು. ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಯಾರು ಗಲಭೆ ಗದ್ದಲದಲ್ಲಿ ಇರ್ತಾರೋ ಅವರ ಮದುವೆಯು ಸುಲಭವಲ್ಲ. ಇಂಥವರೊಂದಿಗೆ ಜೀವನ ಕಟ್ಟಿಕೊಳ್ಳಲು ಯಾವ ಮಹಿಳೆಯೂ ಒಪ್ಪುವುದಿಲ್ಲ ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿ ನಿಮ್ಮ ಎದುರುಗಡೆ ಇಡ್ತಾ ಇದ್ದೇವೆ. ಇಂತಹ ಪ್ರಕರಣಗಳು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರ್ತವೆ. ಗಲಭೆ ಗದ್ದಲ ಸೃಷ್ಟಿಸಿ ಹೀರೋ ಆಗಬೇಕೆಂದವರಿಗೆ ಇದೊಂದು ಪಾಠ ಎಂದಷ್ಟೇ ಹೇಳಬಯಸುತ್ತೇವೆ. ಇದು ನಾವು ಕಟ್ಟುತ್ತಿರುವ ಕಥೆಯಲ್ಲ. ಬಿಟ್ಟು ಭಜರಂಗಿ ಖುದ್ದು ಕ್ಯಾಮರಾದ ಎದುರು ಬಂದು ತನ್ನ ನೋವನ್ನು ಹೇಳಿಕೊಂಡಿದ್ದಾನೆ. ತನಗಾದ ಮೋಸವನ್ನ ನೆನೆದು ಬಿಕ್ಕಳಿಸಿದ್ದಾನೆ. ಮದುವೆಗಾಗಿ ನಾನು 1.25 ಲಕ್ಷ ವೆಚ್ಚ ಮಾಡಿದ್ದೆ, ಅದನ್ನು ಹಿಂಪಡೆಯಲು ಸಹಾಯ ಮಾಡಿ ಎಂದು ಪೊಲೀಸ್ ಠಾಣೆಗೆ ಅಲೆಯುತ್ತಿದ್ದಾನೆ. ಹಿಂದೂಸ್ತಾನ್ ವೆಬ್ಸೈಟ್ನಲ್ಲಿ ಇವನ ಕತೆ ಪ್ರಕಟವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.